स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಎಲ್ಲರೂ ಮಾಡ್ಬಿಡು. ಪೈಪ್ ಮಣ್ಣಿನ ಪೈಪ್ ಅವೆಲ್ಲ ಹಾಳೆಗೆ ಮಣ್ಣಿನ ಪೈಪ್ ನಿಮ್ಮದೇ ಮಾಡ್ಕೋಬೇಕು. ಅದನ್ನ ಏನು ಮಾಡಕ್ಕೆ ಹೋಗ್ಬಾರ್ದು. ಮಾಡೋ ಟೈಮ್ನಾಗ ಅವ್ರು ನಿಗಮ್ ಥರ ದುಡ್ಡು ಏನು ಮಾಡ್ತೀವಿ ಅದ್ರ ಅರ್ಧ ಬಂದು ನೀವು ಗೊತ್ತಾಗಿರಿ ಯಾಕಂತ ಮಾಡೋದು ಅವಾಗನ್ನು ಮಾಡಿದ್ರು. ಅದು ಸೀಲ್ ಮಾಡಿದ್ರೆ ಮತ್ತು ಅದು ಡೆಪ್ತ್ ಹೆಚ್ಚು ಅದಕ್ಕೆ ಅದು ಅರ್ಧ ಆಗಿದ್ದು ಗೊತ್ತಾಗಿರಿ ಮಾಡಿದ್ರು. ಆ್ಯಕ್ಚುಲಿ ಬೇಗಮ್ ತಲಾಬ್ ಮಾಡಿದ್ರು. ನಿಗಮ್ ಕೂಡ ಹೌದು ಒಂದು ಬೇಗಮ್ ತಲಾಬ್ ಎಲ್ಲರೂ ಫಂಡ್ ಮಾಡಿ ಎಲ್ಲ ಮಾಡಿದ್ದು ಮಾಡಿ ಎಲ್ಲ ಮಾಡೋದು ಪಾಸ್ ಏನಾಗುತ್ತಾ ಆದ್ರೆ ಅರ್ಧ ಗೊತ್ತಾಗಿರಿ ಯಾಕಂತ ಗೊತ್ತಾಗಿರಿ ಮಾಡಿದ್ರು. ಹಾಂ ಹಾಂ ಮತ್ತು 10 ಜಾಗ ಬಗ್ಗೆ ಒಂದಿತ್ತು ಅದೊಂದು ಆಮೇಲೆ ಜೊರಾಕ್ಸ್ ಮಾಡೋದು 4 ಸೆಟ್ ಮಾಡ್ಕೊಂಡು ಇದು ಇವ್ರು ಮಾಡಿದ್ದವ್ರು ICF ಇವ್ರು ಮಾಡಿದ್ರು. पाइप वाला तो होता है वहीं पर का पाइप है कहते वो मट्टी पाइप को गच भाई सब नहीं सब करके नहीं पीछे गच भाई तो नहीं चेक क्या करने वाला वो मैं काट चेक तरीके से दो कारण जब काट हां दो एक काटे तो मालूम होता है खुला है वो काट काटी क्या क्या होता है वो चेक करेंगे सर पाइप कैसा है क्या है देखो एक पानी आया क्या तो ಅಲ್ಲಿಂದ ಹತ್ತು ಏನು ಹೈವೇ ದ ಬೈಪಾಸ್ ಆ ರೋಡ್ ತನ ನೀರು ತೊಗೊಂಡ್ಬರು ಅಲ್ಲಿಂದ ಏನಾದ್ರು ನೀರು ನಾವು ಲೀಫ್ ಮಾಡಕ್ಕೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡಕ್ಕೆ ವಿಚಾರ ಟ್ಯಾಂಕರ್ ಅಲ್ಲಿಂದ ತನಕ ಹೋಗ್ತಿದ್ದಾವ ಅಲ್ಲಿ ಮತ್ತೆ ಕೋರ್ಟ್ ದಿವಾಲ್ ದರ್ಬಾರ್ ಗಲ್ಲಿ ತನಕ ಆಗ್ತದೆ. ದರ್ಬಾರ್ ಗಲ್ಲಿ ಮತ್ತೆ ಇನ್ನೊಂದು ಗಲ್ಲಿ ಎರಡು ಕಡೆ ಹೋಗ್ಬೋದು. ಹೌದು ದರ್ಬಾರ್ ಗಲ್ಲಿ ಒಂದು ಇಬ್ರಾಹಿಂ ರೋಜ್ ಎರಡು ಕಡೆ ಹೋಗ್ಬೋದು. ಈಗ ನಮ್ಮ ಬರೋ ದರ್ಬಾರ್ ಗಲ್ಲಿ ಬರ್ತೈತಿ ಕೊಡಿ ಪಕ್ಕದಾಗ 2 ಇಯರ್ಸ್ ಒಂದು ದರ್ಬಾರ್ ಗಲ್ಲಿ DC ಆಫೀಸ್ ಅಂತ ಹೇಳಿದ್ರು. ಆಮೇಲೆ ಬಸ್ ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ಏನು ಹೇಳಿದ್ರು ಯಾವುದೊಂದು एक तो चेंबर कार्ड कारंजा कार्ड को साफ करेंगे सब वो कहाँ है कहाँ नहीं मालूम है छोटा है बाद में मिलते हैं. करो हाँ ಹೇಳಿ ಉರ್ಗಿ ಸಾಹೇಬ್ರಲ್ಲಿ ನೋಡ್ ನಾವೆಲ್ಲ ಮುಂಜಾನೆ ಮಾಡ್ತೀವಿ ಆರಾಮ್ ಚಟ್ನಿ ಹಾಕೊಂಡು
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಮಾಡಿ ಸ್ಟಾರ್ಟ್ ಮಾಡಿ ಸರ್ 500 kg ಕೆಪಾಸಿಟಿ ಇವ್ರು ನಿಮ್ದು ಎಷ್ಟದು ಸರ್ ಈಗ ಇಲ್ಲಿರೋದು 371 ಅದ ಸರ್ ಟೋಟಲ್ ಎಲ್ಲ ಪಂಪ್ಸ್ ಏನದ ಟೋಟಲ್ ಮಾಡಿದ್ದಾರೆ ಈಗ ಅವ್ರ ಪ್ರಕಾರ ಈಗ ನಾವು ನಡೆಸಿದ್ದು 2 ಪಂಪ್ಸ್ ನಿನ್ನೆ ನೈಟ್ ಚಾಲು ಮಾಡಿದ್ವಿ ಆಮೇಲೆ ನೋಡಪ್ಪ ಹೇಳಿದವ ಫೋನ್ ನಂಬರ್ ಬೌಡಿ ಐತಂತ ನಮ್ಮ ಶಾಲ್ಕರ್ ಎರಡು ಬೌಡಿ ಆ ಬೌಡಿ ನೀರು ಉಪಯೋಗಿಸ್ರಪ್ಪ ಎಲ್ಲರಿಗೂ ಈ ಟೈಮ್ನಾಗ ಈ ಒಂದು ಪಾಠ ಕಲ್ತ ನೋಡಿದ್ರ ಈ ಬೌಡಿ ನೀರು ಉಪಯೋಗಿಸ್ಲಾರ್ದು ನಾವು 10 ಕೋಟಿ ಖರ್ಚು ಮಾಡಿ ಎಲ್ಲ ಮಾಡಿದ ಮ್ಯಾಗೂ ಕೂಡ ಬೌಡಿ ನೀರು ನಾವು ಉಪಯೋಗಿಸ್ಲಿಲ್ಲ ಅಂದ್ರೆ बॉडी का पानी का बरोबर एक क्या तो 50% ಕಟ್ ಹೋಗ್ತಾ ಆಮೇಲೆ ನೋಡ್ರಿ ಕಾರ್ಪೊರೇಷನ್ ಕಮಿಷನರ್ ಈಗ ಕುಡಿಯಾಕ ನೀರು ಎಷ್ಟು ಓ ಮನುಷ್ಯಾಗ ಮಾಡ್ರಿ ಇದು ಒಳ್ಳೆ ಇದು ಟೆಂಪರೇಚರ್ ಇನ್ಮೇಲೆ ಇನ್ಮೇಲೆ ಬೌಡಿ ನೀರು ಉಪಯೋಗಿಸಿ ಪರ್ಮನೆಂಟ್ ಇನ್ಮೇಲೆ ಕಾರ್ಪೊರೇಷನ್ ಎಲ್ಲ ಬೋರ್ಡ್ಗೆ ಎಲ್ಲ ಬೌಡಿ ಆಮೇಲೆ ನೀರು ಹೋದಾಗ ಪಚ್ಚ ಉಳ್ತಾರ ಆಮೇಲೆ ಮಂದಿನ ಹೊಲಿಸ್ಕೊಡಂಗಿಲ್ಲ ಹೊಡಿತಾರ ಮಂದಿ ಮೇಲೆ ನಾವು ಉಪಯೋಗಿಸ್ತೀವಿ ನೀರು ಸ್ನಾನ ಮಾಡ್ತೀವಿ ನೀರು ಹೊಲಿಸ್ ಮಾಡ್ತೀವಿ ಅಂತ ಹೇಳಿ ಮಂದಿನೇ ಪ್ರೊಟೆಕ್ಟ್ ಮಾಡ್ತಾರ ಅವಾಗ ಎಲ್ಲರಿಗೂ ಗೊತ್ತಿದ್ದಾಗೆ ಇಡೀ ರಾಜ್ಯದಲ್ಲಿ ಭೀಕರವಾದಂಥ ಒಂದು ಬರಗಾಲವನ್ನ ಬಹುಶಃ ಈ ಶತಮಾನದಲ್ಲಿ ನಾವು ಕಾಣದೇ ಇರುವಂಥ ಒಂದು ಬರಗಾಲವನ್ನ ನಾವು ನೋಡ್ತಾ ಇದ್ದೀವಿ. ರಾಜ್ಯದ 95% ಭಾಗದಲ್ಲಿ ಒಂದು ಬರಗಾಲ ಇದೆ. ಈಗ ನಾನು ಜಲಸಂಪನ್ಮೂಲ ಸಚಿವನಿದ್ದಾಗ ಈ ನೀರಾವರಿ ಯೋಜನೆಗಳನ್ನ ಮುಖ್ಯ ಸ್ಥಾವರಗಳನ್ನ ಸುಮಾರು 9 ನಮ್ಮ ಅವಧಿಯಲ್ಲಿ ಮುಖ್ಯ ಸ್ಥಾವರಗಳು 1,000 ಕಿಲೋಮೀಟರು ಮೇನ್ ಕ್ಯಾನಲ್ಸು, ಈ ತಿಳುಗುಂದಿ ಅಕ್ವಾಡಕ್ಟು, ಬಿಜಾಪುರ ಮೇನ್ ಕೆನಲ್ ಒಂದು 200 ಕಿಲೋಮೀಟರ್, ಹೀಗೆ ನಾವು ಕಾರ್ಯವನ್ನು ಮಾಡಿದ್ದೀವಿ. ತನ್ನ ಮೂಲಕ ಕೆರೆಗಳನ್ನ ಹಳ್ಳಗಳಿಗೆ ನೀರು ಕೊಟ್ಟು ಅಂತರ್ಜಲ ಹೆಚ್ಚಿಗೆ ಮಾಡುವಂಥದ್ದು ಮಾಡಿ ಇವತ್ತು ಹಿಂದೆ ಬರಗಾಲ ಸಂದರ್ಭದಲ್ಲಿ ಸುಮಾರು 700+ ಟ್ಯಾಂಕರ್ ಹಚ್ತಿದ್ವಿ. ಈಗ ರಿಡ್ಯೂಸ್ ಆಗಿ 38ಕ್ಕೆ ಬಂದ. ಇನ್ನೇನು 6 ತಿಂಗಳಲ್ಲಿ ಬಹುಶಃ ನಮ್ಮ ಈ ಹೊರ್ತಿ ಮತ್ತು ಸುತ್ತೂವೇನು ಜಡ್ಚನ ಭಾಗದಲ್ಲಿ ಕೆರೆಗಳನ್ನು ತುಂಬಿದಾದ್ಮೇಲೆ ಅದು 38ರಲ್ಲಿ ಮತ್ತು ಅರ್ಧ ಕಡಿಮೆ ಆಗ್ತದೆ. ಅದನ್ನು ಕೂಡ ನಡೆದಿದೆ. ಅದು ಒಂದು 6 ತಿಂಗಳಲ್ಲಿ ಮುಕ್ತಾಯಗೊಳಿಸಬೇಕು ಅಂತೇಳಿ ನಾನೇ ಅದರ ಹಿಂದೆ ಬೆನ್ನತ್ತಿದ್ದೀನಿ. ಆ ಕೆಲಸ ನಡೀತಾ ಇದೆ. ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಗರಕ್ಕೆ ಆದಿಲ್ ಶಾಹಿ ಕಾಲದಲ್ಲಿ ಅವತ್ತು ಬೇಗಂ ತಲಾಬು, ರಾಮ್ಲಿಂಗ್ ಕೆರೆಗಳಿಂದ ನೀರನ್ನು ಕೊಡ್ತಾ ಇದ್ವಿ. ಮುಂದೆ ಒಂದು ಸಂದರ್ಭ ಬಂದಾಗ, ಇತಿಹಾಸ ನಿಮ್ಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೇನೆ, ಸಂದರ್ಭ ಬಂದಾಗ ವಿಜಯಪುರ ನಗರಕ್ಕೆ ಕುಡಿ ನೀರೊಂದು ಈ ಮುತ್ನಾ ಕೆರೆ ಮಾಡೋಕ್ಕಿಂತ ಮುಂಚೆ ಅಂದಿನ ಮುಂಬೈ ಸರ್ಕಾರದ ಚಿಂತನೆ ಮಾಡಿದಾಗ ಬೇಗಂ ತಲಾಬ್ದಿಂದ ಮಾಡೋದಕ್ಕಿಂತ ಅದು ಬಂಡ್ ಮಾಡಿ ಎಲ್ಲ ಇದು ಮಾಡಿ ನೀರು ಕೊಡೋದಕ್ಕಿಂತ ಭೂತ್ನಾಳ್ ಕೆರೆ ಇವತ್ತು ಸಹ ಅರ್ಧ ಖರ್ಚಲಾಗ್ತಂತೆ ವಿಶ್ವೇಶ್ವರ ಭೂತ್ನಾಳ್ ಕೆರೆ ಮಾಡಿದ್ರೆ ಕಾಸ್ಟ್ ಬೇಗಂ ತಲಾಬ್ದಿಂದ ನೀರು ಕೊಡೋದಕ್ಕಿಂತ ಹೊಸ ಕೆರೆ ಮಾಡಿದರೆ ನಮಗೆ ಅರ್ಧ ಆದಾಗ ಆಗ್ತದೆ. ಹಳೆ ಕೆರೆ ನಾವು ಅದನ್ನು ಇದು ಉಪಯೋಗಿಸಿ ಮಾಡೋದಕ್ಕಿಂತ ಇದು ಸೂಕ್ತ ಆಗ್ತದೆ ಅಂಥೇಳಿ. ಮತ್ತು ಆ ಕಾಲದಲ್ಲಿ ಇವತ್ತು ಭೂತ್ನಾಳ ಕೆರೆಯಿಂದ ಒಂದು ಸಹ ಸುಮಾರು 75,000 ಜನಸಂಖ್ಯೆ ಇತ್ತು. ಅವಾಗ ಕಡಿಮೆನೇ ಇತ್ತು. ಯಾಕಂದ್ರೆ ನಮ್ಮ ತಂದೆಯವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಅವಾಗ 75,000 ಇತ್ತು ಫಸ್ಟ್ ಮಾಡಿದಾಗ ಜನಸಂಖ್ಯೆ. ಈಗ ಅದು ಭೂತ್ನಾಳ್ ಕೆರೆ ತನ್ನ ಪಾತ್ರ ನಿರ್ವಹಿಸಿದೆ. ಈಗ ಈಗಿನ ಸುಮಾರು 5 ಲಕ್ಷ ಜನಕ್ಕೆ
ನೀರು ಕೊಡಲಿಕ್ಕೆ ಆಗಲ್ಲ. ಭಾಗಶಃ ನಾವು 4 ವಾರ್ಡನ್ನು ಇದನ್ನು ಬೂತ್ನಾಳ್ ಕೆರೆದು ಕೊಡ್ತೀವಿ. 3 ಹಂತದಲ್ಲಿ ಇವತ್ತು ನಮ್ಮ ಕೃಷ್ಣಾ ನದಿಯಿಂದ ಕುಡಿ ನೀರಿನ ಯೋಜನೆಗಳಾಗಿದೆ. ಇದಾಗಿನೂ ಕೂಡ ನೀರಿನ ಕೊರತೆ ಇವತ್ತು ಸಹ ಕಾಣ್ತಾ ಇದ್ದೀವಿ. ಬರೀ ನಮ್ಮ ನಗರ ಅಲ್ಲ, ಇವತ್ತು ಬೆಂಗಳೂರಲ್ಲಿ ಕೂಡ ಇದನ್ನೇ ನಾವು ನೋಡಿದ ನಿನ್ನೆಯಿಂದ ಇವತ್ತು ಸಹ ಅಲ್ಲಿನೂ ಕೂಡ ಭಾಳಷ್ಟು ಆಗಿದೆ. ಒಂದು ಕಡೆ ನಾವು ಹಿಂದೆ ಈ ಬಾವಡಿಗಳನ್ನ ಪುನಶ್ಚೇತನ ಮಾಡಿ ಅವುಗಳನ್ನ ಸ್ವಚ್ಛ ಮಾಡಿ ಮೋಟ್ರ್ ಕೂಡಿಸಿ ನೀರನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಅದು ಬಹುಶಃ ಮುಂದೆ ಅದನ್ನು ಯಾರೂ ಗಂಭೀರವಾಗಿ ತಗೊಳ್ಳಿಲ್ಲ. ಆ ನೀರನ್ನು ಉಪಯೋಗಿಸ್ಬೇಕು ಅಂತ ಬಹುಶಃ ಅದನ್ನು ಸೀರಿಯಸ್ ಗಂಭೀರವಾಗಿ ನಾವು ನೀರನ್ನು ಉಪಯೋಗಿಸಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಯಾಕಂದರೆ ಕುಡಿಯೋಕೆ ನೀರು ಎಷ್ಟು ಬೇಕು, ಬಗ್ಗೆ 4 ಲೀಟ್ರ್ ಬೇಕು ಮನುಷ್ಯನಿಗೆ. ಮುಖ್ಯವಾಗಿ ನೀರು ಬೇಕಾಗಿರುವಂಥದ್ದು ನಮಗೆ ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಪಾತ್ರೆಗಳನ್ನ ತೊಳೆಯೋಕ್ಕೆ, ಮನೆಗಳನ್ನ ಸ್ವಚ್ಛ ಮಾಡಲಿಕ್ಕೆ. ಇದಕ್ಕೆ ಪ್ರಮುಖವಾಗಿ ನಮ್ಗೆ ನೀರು ಬೇಕಾಗ್ತದೆ. ಈಗ ಆ ಕೆಲಸವನ್ನು ಕೂಡ ನಾನು ಮಾಡಲಿಕ್ಕೆ ಹೇಳಿದ್ದೀನಿ. ಇದು ಬರೀ ಟೆಂಪ್ರರಿ ಆಗಬಾರ್ದು ಅಂತ ಕಾರ್ಪೊರೇಷನ್ ಕಮಿಷನರ್ಗಳು ಹೇಳಿದ್ದೀನಿ. ನಾನು ಜಿಲ್ಲಾಧಿಕಾರಿಗಳು ಕೂಡ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಇನ್ಮೇಲೆ ಎಲ್ಲ ಬಾವಡಿಗಳನ್ನ ನಾವು ಅಲ್ಲಿ ನೀರನ್ನು ಆ ವಾಲ್ಡ್ಸ್ನಲ್ಲಿ ಕೊಡೋಕ್ಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋಕ್ಕೆ, ಕುಡಿಲಿಕ್ಕಲ್ಲ, ಬಟ್ಟೆ ಒಗೆಯೋಕ್ಕೆ, ಸ್ನಾನ ಮಾಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಮನೆ ಕ್ಲೀನ್ ಮಾಡೋಕ್ಕೆ ಅದನ್ನು ಬಳಸ್ಕೋಬೇಕು ಅಂತೇಳಿ ನಿನ್ನೆನೂ ಕೂಡ ಮಶಾಳ್ಕರ್ ನಮ್ದೇನೋ ಕ್ಲೀನ್ ಮಾಡ್ತೀವಿ ಕಾಂಟ್ರಾಕ್ಟರ್ 2 ಬಾಡಿಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿದ್ರು. 2 ಬಾಡಿ ಕೂಡ ನಾವು ತುಂಬ ಉಪಯೋಗಿಸ್ಲಿಕ್ಕೆ ಯಾವ ಬಾಡಿ ಇದಾವೆ ಹಂಜಾಶಿನ್ ದರ್ಗಾ ಇನ್ನೊಂದು ಅಂದಾರಿಬಾ ಅದನ್ನು ಕೂಡ ಉಪಯೋಗಿಸ್ಬೇಕು ಅಂತ ಹೇಳಿದಾರೆ. ಇಲ್ಲಿ ಪ್ರಮುಖವಾಗಿ ಈಗ ನಾವು ಬಂದಿದ್ದಿಲ್ಲಿ ಈ ತಿಳುಗುಂದಿ ಎಕ್ವಾಡಕ್ಟ್. ಇದು ನಾವು ಭೀಮಾ ನದಿಯಲ್ಲಿ ನೀರಿನ ಕೊರತೆ ಇದೆ. ಕೃಷ್ಣಾ ನೀರನ್ನು ಭೀಮಾ ಆ ಭಾಗಕ್ಕೆ ನಾವು ಒಯ್ಯಬೇಕು ಅಂಥೇಳಿ ಏನೋ ನಮ್ಮ ತಿಳುಗುಂದಿ ಕೆನಾಲ್ ಇತ್ತು. ಮುಖ್ಯವಾಗಿ ಆ ಕೆನಾಲ್ 55 ಕಿಲೋಮೀಟರ್ ಇತ್ತು. ಮುಂದೆ ನಾವು ಅದನ್ನು ಕೆನಾಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನು ನಾನು ಯಾಕಂದರೆ ಅದು ನಗರದಲ್ಲಿ ಆ ಕೆನಾಲು ಏನೇ ಪ್ಲಾಟ್ನಲ್ಲಿ ಹೋಗ್ತಾ ಇತ್ತು, ಅದು ಕಟ್ಟಡಗಳಿತ್ತು, ಸ್ಮಾರಕಗಳಿತ್ತು, ಎಲ್ಲನೂ ಕೂಡ ನೋಡಿದರೆ ಬಹುಶಃ ಅದು ಆ ಕೆನಲೇ ಆಗುವಂಥ ಪರಿಸ್ಥಿತಿ ಇರಲಿಲ್ಲ. ಆವಾಗ ನಾವು ಚಿಂತನೆ ಮಾಡಿ ಇದನ್ನು ಈ ಅಕ್ವಾಡಕ್ಟನ್ನು ಒಂದು ಹೊಸ ರೂಪಿಸಿದ್ವಿ. ಅದನ್ನು ಎಕ್ವಾಡಕ್ಟ್ ಮೊದಲು ಭಾಗ ಇರಲಿಲ್ಲ, ಅದು ಪಾರ್ಟ್ ಆಫ್ ತಿಳುಗುಂದಿ ಕೆನಲ್ ಇರಲಿಲ್ಲ. ಎಕ್ವಾಡಕ್ಟ್ ಮಾಡಲಿಕ್ಕಂದ್ರೆ ಒಂದು ದಿವಸ ಆ ಕೆನಲೇ ಆಗ್ತಿರಲಿಲ್ಲ. ಸೊ ದಟ್ ಅವು ಎನ್ಎ ಲ್ಯಾಂಡ್ಸ್ ಮೇಲಿಂದ ಹಾಯ್ದೋಗಿ ಆ ಎನ್ಎ ಲ್ಯಾಂಡ್ ಕೂಡ ನೀವು ಗೊತ್ತಿದೆ ನಿಮಗೆ, ಎಕ್ವಿಜಿಷನ್ ಕಾಸ್ಟ್ ಕಂಡಾಪಟ್ಟೆ ಆಗ್ತಿತ್ತು. ಅದು ಸಾವಿರಾರು ಕೋಟಿ ರೂಪಾಯಿ ಬರೀ ನಾವು ಅಲ್ಲಿ ಕಾಂಪನ್ಸೇಷನ್ ಕೂಡ ಪಾಳೆ ಬರ್ತಿತ್ತು. ಮತ್ತು ನೀರು ನಗರದ ಕೆನಲ್ ಹಾಯ್ದು ಹೋಗ್ಯದಂದಾಗ ಅದನ್ನು ಕವರ್ಡ್ ಮಾಡಬೇಕಾಗ್ತಿತ್ತು ಏನೋ, ಬಟ್ಟು ಕಾಸ್ಟ್ ಭಾಳ ಆಗ್ತಿತ್ತು. ಈ ಎಕ್ವಾಡಕ್ಟನ್ನು ನಾವು ಮಾಡಿ ಇವತ್ತು ಕೆಲವೊಂದು ಭಾಗಕ್ಕೆ ಈ ತಾಲೂಕಿನ ಬಿಜಾಪುರ ತಾಲೂಕಿನ ಇವೆಲ್ಲ ಭಾಗಕ್ಕೆ ಕೊಡ್ತಾಯಿದ್ದೀವಿ. ಮಕನಾಪುರ್ಗೆ ಈಗಾಗಲೇ ಕೊಡ್ತಿದ್ದೀವಿ, ಏನು ನಿಮ್ಮ ಬರಟಿಗೆ ಕೊಡ್ತಾಯಿದ್ದೀವಿ, ಅರಕೇರಿಗೆ ಕೊಡ್ತಾಯಿದ್ದೀವಿ, ಆಮೇಲೆ ಡೊಮ್ನಾಳ, ತಿಳುಗುಂದಿ ಈಗಾಗಲೇ ನೀರು ಕೊಡ್ತಿದ್ದೀವಿ. ಮುಂದೆ ಅದು 65 ಕಿಲೋಮೀಟರ್ಗೆ ನಮ್ಮ ಹಂಜಗಿ, ಆಮೇಲೆ ನಮ್ಮ ನತರ್ಗ ಇವೆಲ್ಲರಿಗೂ ಕೂಡ ಕೊಡ್ತಾಯಿದ್ದೀವಿ. ಇದೊಂದು 16 ಕೆರೆ ಕೂಡ ನಡೀತಾ ಇದೆ. ಇಲ್ಲಿ ನಾವು ಇದನ್ನು ಬೂತ್ನಾಳ್ ಕೆರೆಗೆ ನೀರಿನ ಕೊರತೆ ಆದಮೇಲೆ ಮೊನ್ನೆ ತಮ್ಗೆ ಗೊತ್ತಿದೆ ನಾವು ವಿಚಾರ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆನೇ ಕೂಡ ನಾವು ವಿಚಾರ ಮಾಡಿದ್ದೀವಿ. ಒಂದ್ಸಲ ಆ ಕೆರೆ ತುಂಬುವ ಯೋಜನೆಯಲ್ಲಿ ಕೂಡ ಒಂದು ಕನೆಕ್ಷನ್ ಕೊಟ್ಟಿದ್ದೆ ನಾನು. ಅಲ್ಲಿ ಅದು 514ಕ್ಕಿಂತ ಕೆಳಗೆ ಹೋದ್ಮೇಲೆ ಲೆವೆಲ್ ಮೇಲೆ ಮೊನ್ನೆ ಪ್ರಶ್ನೆ ಕೇಳ್ತಾ ಇದ್ರು. ಅದು 514 ಹೋದ್ಮೇಲೆ ಆ ಕೆರೆ ತುಂಬುವ ಯೋಜನೆ ಲೆವೆಲ್ಸ್ ಪರ್ಮಿಟ್ ಮಾಡಲ್ಲ. ಆಮೇಲೆ ಈಗ ನಾವು ಇದನ್ನು ತಿಳುಗುಂದಿ ಅಕ್ವಾಡಕ್ಟ್ನಿಂದ ಒಂದು ಕನೆಕ್ಟ್ ಮಾಡಿ ಇದಕ್ಕೆ ಸಪ್ಲಿಮೆಂಟ್ ಮಾಡೋಕ್ಕೆ ಬೂತ್ನಾಳ್ ಕೆರೆಗೆ ಅದನ್ನು ಮಾಡಿದ್ದೀವಿ. ಮೊನ್ನೆ ಬಂದಾಗೆಲ್ಲ ಹೋಗಿ ನೋಡ್ಕೊಂಡು ಇದು ಮಾಡಿದ್ದೀವಿ. ಈಗ ಅದು ಪ್ರಾರಂಭ ಆಗಿದೆ. ಈಗ ಇನ್ನೂ 8 ಮೋಟರ್ಸ್ಗಳು ಪೂರ್ಣ ಪ್ರಮಾಣದಲ್ಲಿ ನೀರು ಹೋಗ್ತಾ ಇಲ್ಲ. ಅದು ಪೂರ್ಣ ಅದೊಂದಷ್ಟು ಆದಮೇಲೆ ನಾವು ಬೇರೆ ಚಿಂತನೆ ಮಾಡಿದ್ದೀವಿ. ಅದು ಅಲ್ಲಿಂದ ಅರಕೆರೆ ಲಿಫ್ಟ್ನಲ್ಲಿರೋ ಮೋಟ್ರ್ ತಂದು ಇಲ್ಲಿ ಹಾಕಬೇಕು ಅಂತ ಹೇಳಿ. ಬಹುಶಃ ಅದಕ್ಕೆ ಭಾಳ ಕಷ್ಟ ಸಾಧ್ಯ ಆಗ್ತದೆ. ಯಾಕಂದ್ರೆ ಅದಕ್ಕೆ ಎಲೆಕ್ಟ್ರಿಕ್ ಪರ್ಮಿಟ್ ಆಗಿಲ್ಲ ಅಂತ ಜೀರೋ ಹೇಳಿದ್ದಾರೆ. ಇನ್ನೊಂದು ಸಾಧ್ಯತೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ಅರಕೆರೆ DC-ಯಿಂದ ಓವರ್ಫ್ಲೋ ಮಾಡಿ ನೀರು ಕೊಡಬೇಕು ಅಂತೇಳಿ ಅದೊಂದು ಈಗ ಚಿಂತನೆ ಮಾಡಿದ್ದೀವಿ. ಅದೆಷ್ಟರ ಮಟ್ಟಿಗೆ ಈಗ ಹೋಗಿ ನೋಡ್ಕೊಂಡು ಬರ್ತಾರೆ, ಅವರೆಲ್ಲರೂ ಹೋಗಿ ನೋಡ್ಕೊಂಡು ಬರ್ತಾರೆ. ಅದೊಂದು ಆಯ್ತಂದ್ರೆ ಇನ್ನೂ ಒಂದು ಅಡಿಷ್ನಲ್ ಆಗ್ತದೆ. ಈಗ ಒಂದು ಮೋಟ್ರ್ ಚಾಲು ಮಾಡಿ ಇವತ್ತು ದಿವಸ ಒಂದು ಮೋಟ್ರ್ ಇದು ಮಾಡಿರಲ್ಲ. ಈಗ ಅಲ್ಲ, ಇದಕ್ಕೆ ಕುಡಿಯೋಕೆ ನೀರಿಗೆ ಏನು ಕೊಡ್ತಾ ಇದ್ರಿ? ಒಂದು ಪಂಪ್ ಸ್ಟಾರ್ಟ್ ಮಾಡಿದ್ದಾರೆ. 10 MLD ಪರ್ ಡೇ ಹೋಗ್ತಾ ಇದೆ. ಇನ್ನೂ ಅದನ್ನು ನಿಮ್ಗೆ 20 MLD ಆಗಬೇಕಲ್ಲ, 19 MLD ಆಗಬೇಕು. ಇನ್ನೂ ಅರ್ಧ ಕೆಪಾಸಿಟಿ ಕೊಡಬೇಕು. ಅದು ಬಹುಶಃ ನೀರು ರೈಸ್ ಆದಮೇಲೆ ಇನ್ನೊಂದು 2-3-4 ದಿವಸದಲ್ಲಿ ಬಹುಶಃ ಅದನ್ನು ಇನ್ನೊಂದು ಮೋಟರ್ನು ಕೂಡ ನಾವು ಪಂಪನ್ನು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ.
ಸರ್ ಈಗ ಬದಲಾವಣೆ ನಗರ ಶಾಸಕರು ಮತ್ತು ತಮ್ಮ ಒಂದು ಫಾಲೋವರ್ಸ್ ನಡುವೆ ಸಮಾಜ ಜಾಲತಾಣದಲ್ಲಿ ರೀತಿಯಲ್ಲಿ ಆಗ್ತಾ ಇದೆ ಸರ್. ನಾನೇನು ಕ್ರೆಡಿಟ್ ತಗೋದು ಈಗ ಯಾರು ಕೂಡ ತಿಳ್ಕೊಂಡು ಮಾಡಿದ್ದು MP ಪಾಟೀಲ. ಇಲ್ಲಿ ಇದನ್ನು ಐಡಿಯಾ ಮಾಡಿದ್ದು 7 ಕೋಟಿ ರೂಪಾಯಿ ನಾನು ಅದನ್ನು ಮಾಡಿಸಿದ್ವಿ, ಒಂಥರ ಇದನ್ನು ಮಾಡಿಸಿದ್ದು. ನಾ ಯಾರಿಗ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಜಗತ್ತಿಗೆ ಗೊತ್ತದ, ಪ್ರಾಣಿ ಪಕ್ಷಿಗೂ ಗೊತ್ತದ ಏನಾಗಿದೆ ಅಂತೇಳಿ. ಹೀಗಾಗಿ ನಾ ಇದರಲ್ಲಿ ಸರ್, ಈ ಕೆರೆ ಎಷ್ಟು % ತುಂಬಿದೆ, ಇನ್ನು ಎಷ್ಟು ದಿನ ಬೇಕಾಗ್ಬೋದು? ಕೆರೆಗೆ ನಾವು ಕುಡಿಯೋಕೆ ನೀರಿಗೆ ಏಪ್ರಿಲ್ವರೆಗೆ ನಾವು ತುಂಬಿಸೋದು ಅಂತ ವಿಚಾರ ಮಾಡ್ತಾರೆ. ಏಪ್ರಿಲ್ವರೆಗೆ ಒಂದು ದಿವಸ ನಾವು ಎಂಡ್ವರೆಗೆ ನಾವು ಇದನ್ನ ನೀರನ್ನು ಬಳಸ್ಕೋಬೇಕು. ನಿರಂತರವಾಗಿ ಒಂದು ದಿವಸ ಅದನ್ನು ನೀರು ಕೊಡ್ತೀವಿ. ಬಹುಶಃ ಇದನ್ನ 860 ml ತಗೋಬೇಕಂತ ಮಾಡಿದ್ವಿ ಸರ್. 860 860 ಅಪ್ ಟು ಏಪ್ರಿಲ್ ಎಂಡ್ವರೆಗೆ. ಎಷ್ಟು ದಿನ ಬೇಕಾಗ್ಬೋದು ಸರ್ ಇದು? ಈಗನಪ್ಪ ಬೆಳಗ್ಗೆ ನಾನು 7 ಗಂಟೆಗೆ ಎದ್ದು ಬಂದಿದ್ದೀನಿ, ನೀವು ಬಂದಿದ್ದೀರಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.